ಡಿಜಿಪಿ ರಾಮಚಂದ್ರ ರಾವ್ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಇದೀಗ ರಾಜ್ಯ ಮಹಿಳಾ ಆಯೋಗದಲ್ಲಿ ದೂರು ದಾಖಲಾಗಿದೆ. ವಕೀಲ ನರೇಶನ್ ಅವರು ದೂರನ್ನು ಕೊಟ್ಟಿದ್ದಾರೆ. ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸ ಹೋಗೋಣ. ಸರ್, ಡಿಜಿಪಿ ರಾಮಚಂದ್ರ ರಾವ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು, ಏನಂತ ದೂರನ್ನು ಕೊಟ್ಟಿರೋದು ಸರ್? ನಾನು ಈ ರಾಸಲೀಲೆ ಅವ್ರು ಹೇಳಿರೋ ಪ್ರಕಾರನೇ ಅವರು ಬೆಳಗಾಮಲ್ಲಿದ್ದು 8 ವರ್ಷದ ಹಳೆ ವಿಡಿಯೋ ಅಂತ ಹೇಳ್ತಾರೆ. 8 ವರ್ಷದ ಹಳೆ ವಿಡಿಯೋ ಅಂದ್ರೆ ಅವ್ರು IG ಆಗಿದ್ರು. ಮಾಹಿತಿಗಳ ಪ್ರಕಾರ ಆ ಲೇಡಿ ಬಂದು ಕಂಪ್ಲೇನೆಂಟ್ ಆಗಿದ್ರು. ಒಬ್ರು IG ಆಗಿರೋರು ಕಂಪ್ಲೇನೆಂಟ್ ಕಟ್ಟ ಕಡೆ ಮಹಿಳೆ ಬಂದಾಗ ಅವ್ರ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡಿದ್ದಾರೆ. ಮತ್ತೆ ಆ ಸಂತ್ರಸ್ತೆಯರು ಯಾರು ಅಂತ ಗೊತ್ತಾಗಿಲ್ಲ. ಇವರು ಮಿಸ್ಯೂಸ್ ಆಫ್ ದ ಪವರ್ ಮಾಡ್ಕೊಂಡಿದ್ದಾರೆ, ಎದುರಿಸ್ಕೊಂಡಿದ್ದಾರಾ ಅಥವಾ ರಾಮಚಂದ್ರ ರಾವ್ ಹನಿ ಟ್ರಾಪ್ ಆಗಿದಾರಾ ಏನಂತ ಗೊತ್ತಾಗಿಲ್ಲ. ಸೂಕ್ತವಾಗಿ ತನಿಖೆ ಆಗಲಿ. ಮತ್ತೆ ಇವ್ರದ್ದು ಸಸ್ಪೆಂಡ್ ಆದ್ರೆ ಏನು ಆಗೋದಿಲ್ಲ, ಇವ್ರದ್ದು ಡಿಸ್ಮಿಸ್ ಆಗಬೇಕು. ಇವ್ರದ್ದು ಟ್ರ್ಯಾಕ್ ರೆಕಾರ್ಡೇ ಸ್ಟಾರ್ಟಿಂಗ್ ಇಂದ ಬರೀ ಕಾಂಟ್ರವರ್ಷಿಯಲ್ ಇರೋದು ಇವ್ರದ್ದು. ಈಗ ರೀಸೆಂಟ್ ಲಾಸ್ಟ್ ಇಯರ್ ಅವ್ರ ಮಗಳಿಗೆ ಸ್ಮಗ್ಲಿಂಗ್ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ದಾರೆ. ಅವ್ರಿಗೆ VIP ಪ್ರೋಟೋಕಾಲ್ ಕೊಟ್ಟಿದ್ದಾರೆ. ಈಗ ರಾಸಲೀಲೆ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇವರು ಡಿಸ್ಮಿಸ್ ಆಗ್ಲೇಬೇಕು ಸರ್. ಅಂದ್ರೆ ವಿಡಿಯೋವನ್ನು ಗಮನಿಸಿದ ಸಂದರ್ಭದಲ್ಲಿ ಕೇವಲ ಒಬ್ಬ ಸಂತ್ರಸ್ತ ಇಲ್ಲ, ಸುಮಾರು ಜನ ಇದ್ದರ ತರ ಕಾಣ್ತಿದೆ. ಸರ್ಕಾರ ಕೇವಲ ಸಸ್ಪೆನ್ಷನ್ ಮಾಡಿರುವಂತದ್ದು, ಸರ್ಕಾರ ತಗೊಂಡಿರುವಂತ ಕ್ರಮ ಸಾಕ ಅಥವಾ ಮುಂದಿನ ತನಿಖೆನ ಮಾಡ್ಬೇಕಂತ ಸರ್? ಇಲ್ಲ ಸರ್, ಡಿಸ್ಮಿಸ್ ಆಗ್ಲೇಬೇಕು. ಸಸ್ಪೆಂಡ್ ಆದ್ರೂ ನಾವೆಲ್ಲ ಕಟ್ಟೋ ತೆರಿಗೆಯಿಂದ ಅವ್ರಿಗೆ 15% ಸಂಬಳ ಹೋಗುತ್ತೆ. ಇವ್ರೇನು ಗನಂದಾರಿ ಕೆಲಸ ಮಾಡಿಲ್ಲ. OYO ರೂಮಲ್ಲಿ ಮಾಡೋದನ್ನ ಗೌರ್ಮೆಂಟ್ ಆಫೀಸಲ್ಲಿ ಮಾಡಿದ್ದಾರೆ. ನಾಚಿಕೆ ಆಗ್ಬೇಕು ರಾಮಚಂದ್ರ ರಾವ್ಗೆ. ಹಿಂದೆ ಇಂಡಿಯನ್ ಫ್ಲಾಗ್ ಇದೆ, ನಮ್ ಸೋಲ್ಜರ್ಸ್ ಎಲ್ಲ ನಮ್ ದೇಶಕ್ಕೋಸ್ಕರ ಇದು ಮಾಡ್ತಾರೆ, ಅದಕ್ಕೋಸ್ಕರ ಗೌರವ ಇಲ್ಲ. ಮುಂದೆ ಪೊಲೀಸ್ ಫ್ಲಾಗ್ ಇದೆ, ಅಲ್ಲಿ ನೀವು ಆಫೀಸ್ ನ ಒಳ್ಳೆ OYO ರೂಮ್ ಮಾಡ್ಕೊಂಡಿದ್ದಲ್ಲ, ರೊಮ್ಯಾನ್ಸ್ ಮಾಡ್ತಾರಲ್ಲ. ಇವ್ರು ವಾಟ್ ಕೈಂಡ್ ಆಫ್ ದ DGP ಈಸ್? ಸರ್, ನಿನ್ನೆ ವಿಡಿಯೋಗಳೆಲ್ಲ ವೈರಲ್ ಆದ್ಮೇಲೆ ಅವರು ಪದೇ ತಮ್ಮ ಸ್ಟೇಟ್ಮೆಂಟ್ಗಳನ್ನು ಚೇಂಜ್ ಮಾಡ್ತಾರೆ. ಮೊದಲು ಇದು ನಾನಲ್ಲ, AI ವಿಡಿಯೋನ ಮತ್ತೊಂದು ಹೇಳ್ತಾರೆ. ನಂತರ ಇದು ಸುಮಾರು ವರ್ಷದ ಹಿಂದಿನ ವಿಡಿಯೋ ಬೆಳಗಾಮಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆಗಿರುವಂಥದ್ದು ಹೇಳ್ತಾರೆ. ಅಂದ್ರೆ ಎಲ್ಲ ಒಂದ್ ಕಡೆ ಒಪ್ಕೊಳ್ತಿದ್ದಾರೆ DGP ಅವರು ನಾನೇ ಅಂತೇಳಿ. ಖಂಡಿತ ಅವರು ಒನ್ ಟೈಮ್ ಹೇಳ್ತಾರೆ DGP ಆಫೀಸಿಂದ ಆಚೆ ಬರ್ಬೇಕಂದ್ರೆ AI ವಿಡಿಯೋ ಅಂತಾರೆ. ಇದೇ ಪರಮೇಶ್ವರ್ ಗೊತ್ತಿಲ್ಲ, ಹೋಮ್ ಮಿನಿಸ್ಟರ್ ಮನೆ ಮುಂದೆ 8 ವರ್ಷದ ಹಿಂದೆ ಅಂತಾರೆ. ಸೊ ಅವ್ರಿಗೆ ಗೊತ್ತಿದೆ ಅವ್ರಿಗೆ. ಮತ್ತೆ CM ಅವರು ಹೇಳಿದಾರಲ್ಲ, ಇದು ಬೆಳಗ್ಗೆನೆ ನ್ಯೂಸ್ ಬಂದಿದೆ ಅಂತ ಹೇಳಿದ್ದಾರೆ. ಸೊ CM ಅವರು ಕೂಡ ಬೆಳಗ್ಗೆನೆ ಬಂದಿದ್ರು ಹೆಣ್ಮಕ್ಳು ಮಾನ ಮರ್ಯಾದೆನ ಕಾಪಾಡೋಕೋಸ್ಕರ ಡಿಸಿಪ್ಲಿನರಿ ಆಕ್ಷನ್ ತಗೋಬೋದಾಗಿತ್ತು. ಸರ್ಕಾರದ ವೈಫಲ್ಯ ಇದು ಸರ್. ಒಬ್ಬ ಹಿರಿಯ ಅಧಿಕಾರಿ 32 ವರ್ಷ IPS ಆಗಿ ಕರ್ನಾಟಕದಲ್ಲಿ ಕೆಲಸ ಮಾಡಿದಂಥವ್ರು ನಿನ್ನೆ ವಿಡಿಯೋ ವೈರಲ್ ಆಗ್ತಿದ್ದಂಗೆ ಅವ್ರು ಮಾಡೋ ಮೊದಲನೇ ಕೆಲಸ ಹೋಗಿ ನೇರವಾಗಿ ಹೋಮ್ ಮಿನಿಸ್ಟರ್ ಮನೆಗೆ ಹೋಗ್ತಾರೆ. ಅಂದ್ರೆ ಎಷ್ಟು ಪ್ರಭಾವಶಾಲಿ ಇರ್ಬೋದು ಅಂತೇಳಿ. ಸರ್, ಎಲ್ಲರಿಗೂ ಗೊತ್ತಿರೋದು ಅವರು ಟ್ರ್ಯಾಕ್ ರೆಕಾರ್ಡ್ ನೋಡ್ಕೊ ಬಂದ್ರೆ ಹೋಮ್ ಮಿನಿಸ್ಟರ್ನ ಅವ್ರ ರಿಲೇಟಿವ್ ಅಂತಾನೆ ಹೇಳ್ತಾರೆ ಜನಸಾಮಾನ್ಯದವರು. ನಾಚಿಕೆ ಇಲ್ದೇನೆ ಹೋಮ್ ಮಿನಿಸ್ಟರ್ ಮುಂದೆ ಮನೆ ಹತ್ರ ಹೋಗೋದಲ್ದೆ ಮೀಡಿಯಾ ಮುಂದೆ ಮಾತಾಡ್ತಾರೆ ಅಂದ್ರೆ ಅವರು ಎಷ್ಟು ನಾಚಿಕೆ ಮಾನ ಮರ್ಯಾದೆ ಇಲ್ದವರು. ಮತ್ತೆ ಈ ವ್ಯವಸ್ಥೆಯಲ್ಲಿ ಈ ತರ IAS IPS ಆಫೀಸರ್ಗಳು ಪಟ್ಟಭದ್ರ ಹಿತಾಸಕ್ತಿಯಲ್ಲಿ ಕೂತಿದ್ದಾರೆ ಸರ್. ಒಬ್ಬ ಪೊಲೀಸ್ ಆಫೀಸರು ಸರ್ಕಾರಿ ಸಂಬಳ ತಗೊಳ್ತಾರೆ, ಸರ್ಕಾರಿ ಸವಲತ್ತುಗಳನ್ನ ತಗೊಳ್ತಾರೆ, ಸರ್ಕಾರಿ ಕಚೇರಿಯಲ್ಲಿ ಯೂನಿಫಾರ್ಮ್ ಹಾಕೊಂಡು ಈ ರೀತಿಯಂತ ಕೃತ್ಯವನ್ನು ಎಸಗಿರುವಂತದ್ದು ಸರ್. ಅದೇ ತುಂಬಾ ಮನಸ್ಸಿಗೆ ಆಘಾತ ಆಗಿರೋದು ಸರ್. ಒಬ್ರು IR ಆಫೀಸರ್ ಹತ್ರ ಯಾವ್ದಾರು ನೊಂದ ಮಹಿಳೆಯರು ಅಥವಾ ನೊಂದವರು ಏನಕ್ಕೆ ಹೋಗ್ತಾರೆ ಅಂದ್ರೆ ಅವ್ರಿಗೆ ನ್ಯಾಯ ಸಿಕ್ಕಿಲ್ದಾರ ಪೊಲೀಸ್ ಸ್ಟೇಷನ್ ಅಂತ ಹೋಗಿರ್ತಾರೆ. ಈ ತರ IR ಆಫೀಸರ್ ಈ ತರ ಮಾಡಿದ್ರೆ ಕಟ್ಟ ಕಡೆಯ ಸಮಾಜದಲ್ಲಿ ಕಟ್ಟ ಕಡೆಯ ಮನುಷ್ಯ ಎಲ್ಲೋಗ್ಬೇಕು ಸರ್ ಅವನು? ಇದೇ ಇವರು ಆಡಿಯೋ ಲೀಕ್ ಆಗುತ್ತಲ್ಲ, ಆಡಿಯೋ ಲೀಕ್ ಅಲ್ಲಿ ಬೆಳಿಗ್ಗೆ ಜಿಮ್ಗೆ ಹೋಗಿದ್ದಿಲ್ಲ, ನೀನ್ ಫೋನ್ ಕಾಲ್ ರಿಸೀವ್ ಮಾಡ್ತೀನಿ ಅಂತಾರೆ. ಒಬ್ಬ IPS ಆಫೀಸರು ಒಬ್ಬ ಕಂಪ್ಲೇಂಟ್ ಕೊಟ್ಟಿರೋರ್ಗೆ ಎಷ್ಟು ಜನಕ್ಕೆ ಇವರು ಈ ತರ ಮಾತಾಡಿದ್ದಾರೆ ಇವರು? ಸರ್, ಸೆಷನ್ ಇದೆ, 2 ದಿನಗಳಲ್ಲಿ ಸೆಷನ್ ಇದೆ. ಬೆಂಗಳೂರಿನಲ್ಲಿ ಸರ್ಕಾರ ಸೆಷನ್ ಕರೆದಿದೆ, ಅಂದ್ರೆ ವಿಧಾನಸಭಾ ಜಂಟಿ ಅಧಿವೇಶನ ಕರೆದಿದೆ. ಎಲ್ಲ ಒಂದ್ ಕಡೆ ಸರ್ಕಾರಕ್ಕೆ ಮುಜುಗರ ಆಗದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಕೇವಲ ಸರ್ಕಾರ ಅಮಾನತ್ ಮಾಡಿದ್ರ ಅಂತ? ಖಂಡಿತ ಸರ್. ಇದನ್ನ KITಗೆ ಹೋಗ್ತಾರೆ. 10 ದಿವಸ ಏನೋ ವಿತ್ ಪೇಡ್ ಲೀವೇ ಕೊಟ್ಟಿದ್ದಾರೆ ಹೆಂಗಿದ್ರು ಇವ್ರಿಗೆ. 15 ದಿವಸ ನಮ್ ತೆರಿಗೆ ದುಡ್ಡಲ್ಲೇ ಅವ್ರಿಗೆ ಸಂಬಳ ಹೋಗುತ್ತೆ. KITಗೆ ಹೋಗ್ತಾರೆ, ಸಸ್ಪೆನ್ಷನ್ ಆರ್ಡರ್ ತಗೋಬರ್ತಾರೆ. 3 ತಿಂಗಳಿಂದ ಹೆಂಗಿದ್ರು ಆ ಯಪ್ಪ ಆರಾಮಾಗಿ ನೆಕ್ಸ್ಟ್ ಅವ್ರಿಗೆ ಏನ್ PF ಬರ್ಬೇಕು ಎಲ್ಲ ಬರುತ್ತೆ ಅಷ್ಟೇನೆ ಸರ್. ಸರ್ಕಾರ ಇದಕ್ಕೆ ಏನು ಶಾಲಿನಿ ರಜನೀಶ್ ಫಸ್ಟ್ ಅವರು ಇದಕ್ಕೆ ಡಿಸಿಪ್ಲಿನರಿ ಕಂಪ್ಲೇಂಟ್ ಏನು UPSC ಇದೆ ಅದಕ್ಕೆ ಲೆಟರ್ ಬರಬೇಕು. ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಬರೀಲೇಬೇಕು ಸರ್ ಇದು ಲೆಟರ್. ಬಿಕಾಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಂದ ಇವರೆಲ್ಲ ಎಲೆಕ್ಟ್ ಆಗಿರ್ತಾರೆ. ಅದಕ್ಕೂ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಅವರು ಎಲ್ಲಿಂದ ಎಲೆಕ್ಟ್ ಆಗಿರ್ತಾರೆ? ಈ ದೇಶದ ಮೊಟ್ಟ ಮೊದಲ ಪ್ರಜೆಯಿಂದ ಎಲೆಕ್ಟ್ ಆಗಿರ್ತಾರೆ ಇವರಿಗೆಲ್ಲ. ಆ ಕನಿಷ್ಠ ಸಾಮಾನ್ಯ ಜ್ಞಾನ ಇಲ್ಲದೆ ಇವರೆಲ್ಲ ರಾಸಲೀಲೆ ಮಾಡ್ಕೊಂಡಿದ್ದಾರೆ ಇವರೆಲ್ಲಾನು. ಇದಿಷ್ಟು ವಕೀಲ ನರೇಶ್ ಅವರು ಹೇಳ್ತಿರುವಂತ ಮತ್ತು ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಯಾಗಿ ತಮ್ಮ ಹುದ್ದೆಯನ್ನು ದುರ್ಬಳಕೆಯನ್ನ ಮಾಡಿಕೊಂಡು ಈ ರೀತಿಯಾದಂತಹ ಕೃತ್ಯವನ್ನು ಎಸಗಿದ್ದಾರೆ. ಕೇವಲ ಅಮಾನತು ಮಾಡಿದ್ರೆ ಸಾಲದು, ಸರ್ಕಾರ ಕೂಡಲೇ ಅವರನ್ನ ಡಿಸ್ಮಿಸ್ ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶೆಟ್ಟಿ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.